ಕರವೀರ ಮಾಹಿತಿ ಮಾಲಿಕೆ 2026 ಇದರ ಇನ್ನೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಸಹಕಾರಿ ಸಂಘಗಳ ಕುರಿತಾದ ಮಾಹಿತಿಯಲ್ಲಿ ನಿರಂತರವಾಗಿ 100ಕ್ಕೂ ಹೆಚ್ಚು ಸಂಚಿಕೆಗಳನ್ನು ಪೂರೈಸಿದ್ದೇವೆ, ಯಶಸ್ವಿಯಾಗಿ ಪೂರೈಸಿದ್ದೇವೆ. ತಮ್ಮೆಲ್ಲ ಶ್ರೋತೃ ಬಂಧುಗಳು, ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇವತ್ತು ಇನ್ಕಮ್ ಟ್ಯಾಕ್ಸ್ ಆಕ್ಟ್, ಆದಾಯ ತೆರಿಗೆ ಕಾಯ್ದೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋಣ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಅನೇಕರು ನನ್ನನ್ನು ನಿರಂತರವಾಗಿ ಫಾಲೋ ಮಾಡ್ತಾ ಬರ್ತಾ ಇದ್ದೀರಿ, ನೋಡ್ತಾ ಬರ್ತಾ ಇದ್ದೀರಿ. ಕಾನೂನು ಮಾಹಿತಿ ಮಾಲಿಕೆ ಅನ್ನುವ ಸೀರೀಸ್ನಲ್ಲಿ ನಾನು ಅನೇಕ ತೆರಿಗೆ ಕಾನೂನುಗಳ ಬಗ್ಗೆ ಮಾಹಿತಿಗಳನ್ನು ಹಂಚಿಕೊಳ್ತಾ ಬಂದೆ. ಅದರಲ್ಲಿ ಮೊದಲನೇದಾಗಿ ವೃತ್ತಿ ತೆರಿಗೆ ಬಗ್ಗೆ ಒಂದಿಷ್ಟು ಅಂಶಗಳನ್ನು ಹಂಚಿಕೊಂಡಿದ್ದೆ. ಸಹಕಾರ ಸಂಘಗಳಿಗೆ ಅನ್ವಯಿಸುವಂತಹ ವೃತ್ತಿ ತೆರಿಗೆ ಅಂಶಗಳು. ನಂತರದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ವಿ. ಅದರಲ್ಲಿ 3 ಸಂಚಿಕೆಗಳನ್ನು ಕೂಡ ಪ್ರಕಟಪಡಿಸಿದ್ವಿ. ನಂತರದಲ್ಲಿ ಆದಾಯ ತೆರಿಗೆ, ಅದರ ಬಗ್ಗೆ ವಿಶೇಷವಾಗಿ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ವಿ. ಹಿಂದಿನ ಸಂಚಿಕೆಗಳನ್ನೆಲ್ಲ ನೀವು ವೀಕ್ಷಿಸ್ತಾ ಬಂದಿದ್ದೀರಿ. ಅಕಸ್ಮಾತ್ ವೀಕ್ಷಿಸದೇ ಇದ್ರೆ ಮತ್ತೆ ಅದನ್ನು ವೀಕ್ಷಿಸಲಿಕ್ಕೆ ಅನುಕೂಲ ಇದೆ. ಲಿಂಕ್ಗಳಿದೆ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ಗಳಿದ್ದಾವೆ, ಅವುಗಳನ್ನು ನೀವು ನೋಡ್ಬೋದು. ಆದಾಯ ತೆರಿಗೆ ಕಾಯ್ದೆಯ ಬೇಸಿಕ್ ಇನ್ಫಾರ್ಮೇಶನ್ ಅಂದರೆ ಪ್ರಾಥಮಿಕ ಮಾಹಿತಿಗಳನ್ನು ಹಂಚಿಕೊಂಡಿದ್ದು ಒಂದು ಮೊದಲನೇ ಇದರಲ್ಲಿ. ಆಮೇಲೆ ತೆರಿಗೆ ವರದಿ ಸಲ್ಲಿಸಬೇಕಾದಂತಹ ಅಂಶಗಳು ಯಾವ್ದು ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್. ವಾಟ್ ಆರ್ ದಿ ಆಸ್ಪೆಕ್ಟ್ಸ್ ಟು ಬಿ ಬೋರ್ನ್ ಇನ್ ಮೈಂಡ್ ಇನ್ ಕೇಸ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್. ಫೈಲಿಂಗ್ ಯಾಕೆ ನಮಗೆ ಅತ್ಯಂತ ಮುಖ್ಯ ಅನ್ನೋದ್ರ ಬಗ್ಗೆ ಎಲ್ಲ ನಾವು ವಿಚಾರ ತಿಳ್ಕೊಂಡಿದ್ವಿ. 80AC ಅನ್ನೋ ಸೆಕ್ಷನ್ ಬಗ್ಗೆ. ಹಾಗೆ ಸಹಕಾರ ಸಂಸ್ಥೆಗಳಿಗೆ ಅನ್ವಯಿಸುವಂತಹ ಅಥವಾ ದೊರೆಯುವಂತಹ ಸೌಲಭ್ಯಗಳೇನು, ಅಂದರೆ ಕಡಿತಗಳೇನು. ಸ್ನೇಹಿತರೆ, ಅವಾಗ ಹೇಳಿದ್ದೆ ನಾನು, ಸಹಕಾರ ಸಂಘಗಳಿಗೆ ಆದಾಯ ತೆರಿಗೆ ಕಾಯ್ದೆಯಲ್ಲಿ ಯಾವುದೇ ವಿನಾಯಿತಿ ಇಲ್ಲ. ಆದರೆ ನಿರ್ದಿಷ್ಟ ಆದಾಯಗಳಿಗೆ ನಿರ್ದಿಷ್ಟವಾದಂತಹ ಕಡಿತಗಳಿದ್ದಾವೆ. ಅದು ಯಾವ್ದು ಅಂತೇಳಿ ಒಂದಿಷ್ಟು ಅಂಶಗಳನ್ನು ನಾನು ಚರ್ಚೆ ಮಾಡಿದ್ವಿ. ನಂತರದಲ್ಲಿ ಆದಾಯ ತೆರಿಗೆ ಕಾಯ್ದೆಯ ಅಡಿಯಲ್ಲಿ ಸಹಕಾರಿಗಳಿಗೆ ಅನ್ವಯಿಸುವಂತಹ TDS ನಿಯಮಗಳು, ಟ್ಯಾಕ್ಸ್ ಡಿಡಕ್ಷನ್ ಎಟ್ ಸೋರ್ಸ್, ಅದರ ನಿಯಮಗಳು ಯಾವ್ದು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಹಾಗೆ ಇನ್ನೊಂದು ಸಂಚಿಕೆಯಲ್ಲಿ ಬ್ಯಾಂಕಿನಿಂದ ನಗದು ಹಿಂಪಡೆತದ ಮೇಲೆ TDS ಪ್ರಾವಧಾನ ಯಾವ ರೀತಿ ಅನ್ವಯಿಸುತ್ತೆ ಅನ್ನೋದ್ರ ಮೇಲೆ ಕೂಡ ತಿಳ್ಕೊಂಡಿದ್ವಿ. ಸಹಕಾರ ಸಂಸ್ಥೆಗಳಿಗೆ 3 ಕೋಟಿ ರೂಪಾಯಿಗಿಂತ ಹೆಚ್ಚಿನ ನಗದು ವಿಡ್ರಾಯಲ್ ಅಂದ್ರೆ ಕ್ಯಾಶ್ ವಿಡ್ರಾಯಲ್ 1 ವರ್ಷದಲ್ಲಿ ಆದರೆ ಅವುಗಳಿಗೆ TDS ಬರುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಇನ್ನು ಮುಂದುವರೆದ ಭಾಗವಾಗಿ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ ಅತಿ ಮುಖ್ಯವಾದಂತಹ ಸಹಕಾರ ಸಂಘಗಳು ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳೇಬೇಕಾದಂತಹ, ಅಕಸ್ಮಾತ್ ಇದನ್ನ ಏನಾದರೂ ಒಂದು ಚೂರು ಗಂಭೀರವಾಗಿ ತೆಗೆದುಕೊಳ್ಳದೆ ಲೋಪ ನ್ಯೂನತೆಗಳ ಆದಲ್ಲಿ ಗಂಭೀರ ಆರ್ಥಿಕ ಪರಿಣಾಮವನ್ನು ಉಂಟು ಮಾಡುವಂತಹ ಸೆಕ್ಷನ್ ಬಗ್ಗೆ ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಅದು ಸೆಕ್ಷನ್ 185, 186 ಹೊಸ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ, ಅಂದ್ರೆ 2025 ಆಕ್ಟ್ ಅಲ್ಲಿ 185, 186 ಅಂದ್ರೆ 185, 186. ಹಿಂದಿನ 1961ರ ಕಾಯ್ದೆಯಲ್ಲಿ ಇದು 269SS ಮತ್ತು 269T ಆಗಿತ್ತು. ಸ್ನೇಹಿತರೆ, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಎಲ್ಲ ಸಹಕಾರ ಸಂಘಗಳಿಗಿದೆ. ನಗದು ವ್ಯವಹಾರ ಮಿತಿಗಳು ಅನ್ನೋ ಇದರಲ್ಲಿ ನಾನು ಎಲ್ಲದನ್ನು ಕ್ರೋಢೀಕರಿಸಿ, ನಗದು ವ್ಯವಹಾರ ಮಿತಿಗಳು ಬೇರೆ ಬೇರೆ ಕಡೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಹೇಳಿದೆ, ಅದೆಲ್ಲ ಕ್ರೋಢೀಕರಿಸಿ ಯಾವ್ಯಾವುದು ನಗದು ವ್ಯವಹಾರ ಮಿತಿಗಳಿದೆ, ಯಾವುದಕ್ಕೆ ಎಷ್ಟು ಮಿತಿ ಇದೆ, ಏನು ಅನ್ನೋದನ್ನ ನಾನು ನಿಮಗೆ ಪ್ರಸ್ತುತಪಡ್ತೀನಿ ಇವತ್ತಿನ ಅವಧಿಯಲ್ಲಿ. ಸ್ನೇಹಿತರೆ, ಆದಾಯ ತೆರಿಗೆ ಕಾಯ್ದೆಯಲ್ಲಿ 5 ರೀತಿಯ ನಗದು ವ್ಯವಹಾರ ಮಿತಿಗಳನ್ನು ಹೇಳಿದ್ದಾರೆ. ಮೊದಲನೇದು ದೇಣಿಗೆಗೆ 2,000 ರೂಪಾಯಿ ಮಿತಿ. ಯಾರಿಗೆ ದೇಣಿಗೆ ನೀಡದಿದ್ರೆ 2,000 ರೂಪಾಯಿ ಮಿತಿ. ವೆಚ್ಚಗಳ ಪಾವತಿಗಳಿಗೆ 10,000 ರೂಪಾಯಿ ಮಿತಿ. ಠೇವಣಿ ಸ್ವೀಕಾರ ಮರುಪಾವತಿಗಳಿಗೆ 20,000 ರೂಪಾಯಿ ಮಿತಿ. ಇತರೆ ವ್ಯವಹಾರಗಳ ಸ್ವೀಕೃತಿಗೆ 2 ಲಕ್ಷ ರೂಪಾಯಿ ಮಿತಿ. ಬ್ಯಾಂಕಿನಿಂದ ನಗದು ಹಿಂಪಡೆತಕ್ಕೆ 3 ಕೋಟಿ ರೂಪಾಯಿ ಮಿತಿ. ಬ್ಯಾಂಕಿನಿಂದ ನಗದು ಹಿಂಪಡೆತಕ್ಕೆ 3 ಕೋಟಿ ರೂಪಾಯಿ ಮಿತಿಗಳ ಬಗ್ಗೆ ನಾನು ಈಗಾಗಲೇ ಒಂದು ಸಂಚಿಕೆಯಲ್ಲಿ ನಿಮಗೆ ಅದನ್ನ ಪ್ರಸ್ತುತಪಡಿಸಿದ್ದೀನಿ. TDS ಆನ್ ಕ್ಯಾಶ್ ವಿಡ್ರಾಯಲ್ ಅಂತ ಹೇಳಿ ಅದನ್ನ ತಾವು ವೀಕ್ಷಣೆ ಮಾಡಬಹುದು. ಉಳಿದ ವಿಚಾರಗಳನ್ನು ಇವತ್ತು ನೋಡ್ತಾ ಬರೋಣ. ಮೊದಲನೇದಾಗಿ ದೇಣಿಗೆ ಪಾವತಿ. ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಸಂಸ್ಥೆಗೆ ಒಮ್ಮೆ ದೇಣಿಗೆಯಾಗಿ 2,000 ರೂಪಾಯಿಗಿಂತ ಹೆಚ್ಚು ನಗದು ರೂಪದಲ್ಲಿ ಪಾವತಿ ಮಾಡುವಂತಿಲ್ಲ. ಅಂದ್ರೆ
ಯಾವುದೇ ನಿಮ್ಮಲ್ಲಿ ದೇಣಿಗೆಗಳಿಗೆ ಬರ್ತಾರೆ, ನಮಗೆ ಇಂಥದ್ದು ಏನೋ ಒಂದು ಆಕ್ಟಿವಿಟೀಸ್ ಮಾಡ್ತಾ ಇದೀವಿ, ಒಂದು ರಕ್ತದಾನ ಶಿಬಿರ ಮಾಡ್ತೀವಿ, ಅಥವಾ ಪ್ರತಿಭಾ ಪುರಸ್ಕಾರ ಮಾಡ್ತೀವಿ, ಇನ್ನೇನೋ ಆಟ ಆಡ್ತೀವಿ, ಸ್ಪೋರ್ಟ್ಸ್ ಇದು ಮಾಡ್ತೀವಿ, ಅಥವಾ ಒಂದು ಸಾಂಸ್ಕೃತಿಕ ಉತ್ಸವ ಮಾಡ್ತೀವಿ, ದೇಣಿಗೆ ಕೊಡಿ ಅಂತ ಬರ್ತಾರೆ. ಅಂತಹ ಯಾವುದೇ ವ್ಯಕ್ತಿ ಆಗಿರಲಿ, ಯಾವುದೇ ಸಂಸ್ಥೆ ಆಗಿರಲಿ, ಅವುಗಳಿಗೆ 2,000 ರೂಪಾಯಿ ನೀವು ನಗದು ರೂಪದಲ್ಲಿ ಕೊಡುವಂತಿಲ್ಲ. 2,000 ಅಥವಾ ಅದಕ್ಕಿಂತ ಹೆಚ್ಚು ಹಣವನ್ನ ನಗದು ರೂಪದಲ್ಲಿ ಪಾವತಿಸುವಂತಿಲ್ಲ. ಅಕಸ್ಮಾತ್ ನೀವೇನಾದ್ರೂ ಆ ರೀತಿ ನಗದು ರೂಪದಲ್ಲಿ ಪಾವತಿಸಿದರೆ ಅದು ಆದಾಯ ತೆರಿಗೆ ಕಾಯ್ದೆಯ ಕರ ನಿರ್ಧರಣೆಯಲ್ಲಿ ಡಿಸಲೌಡ್, ಅಂದ್ರೆ ಅದನ್ನ ನಿಮಗೆ ಅಲೋ ಮಾಡೋದಿಲ್ಲ, ಅದನ್ನ ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡೋದಿಲ್ಲ, ನಿಮ್ಮ ಪ್ರಾಫಿಟ್ ಅನ್ನ ಅಷ್ಟರ ಮಟ್ಟಿಗೆ ಜಾಸ್ತಿ ಮಾಡ್ಲಾಗತ್ತೆ. ಹಾಗಾಗಿ ಅದು 2,000 ರೂಪಾಯಿ ಮಿತಿ. ಯಾವುದಕ್ಕೆ? ದೇಣಿಗೆಗಳಿಗೆ. ಅಂದ್ರೆ ದೇಣಿಗೆಗಳನ್ನ ನೀಡುವಾಗ ಯಾವುದೇ ದೇಣಿಗೆಯನ್ನ 2,000 ರೂಪಾಯಿಗಿಂತ ಹೆಚ್ಚು ನೀವು ಯಾವುದೇ ಒಂದು ಸಂಸ್ಥೆ ಕೊಡ್ತಾ ಇದ್ದೀರಿ ಅಂದ್ರೆ ನಗದು ರೂಪದಲ್ಲಿ ಪಾವತಿಸುವಂತಿಲ್ಲ, ಚೆಕ್ ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ ಮಾಡಬಹುದು. ಎರಡನೇದು ಅತಿ ಮುಖ್ಯವಾಗಿರುವಂತದ್ದು ವೆಚ್ಚಗಳ ಪಾವತಿ. ವೆಚ್ಚ, ಖರ್ಚು ಅಲ್ಲ, ವೆಚ್ಚ. ವೆಚ್ಚ ಪಾವತಿಯಲ್ಲಿ ರೆಸ್ಟ್ರಿಕ್ಷನ್ಸ್ ಇರೋದಂತ ಏನಂದ್ರೆ, ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಗೆ ಒಂದು ದಿನ ಯಾವುದೇ ವೆಚ್ಚದ ಬಾಬ್ತು ನೀವು 10,000 ಅಥವಾ ಅದಕ್ಕಿಂತ ಹೆಚ್ಚು ಹಣವನ್ನ ನಗದು ರೂಪದಲ್ಲಿ ಪಾವತಿಸುವಂತಿಲ್ಲ. ಬ್ಯಾಂಕಿನ ಚಾನಲ್ಗಳ ಮೂಲಕ ನೀವು ಎಷ್ಟು ಹಣವನ್ನ ಪಾವತಿಸಬಹುದು, ಆದರೆ ನಗದು ರೂಪದಲ್ಲಿ ಯಾವುದೇ ವೆಚ್ಚವನ್ನ, ವೆಚ್ಚ ಅಂದ್ರೇನು? ಪೇಮೆಂಟ್ಸ್ ಅಲ್ಲ, ಎಕ್ಸ್ಪೆಂಡಿಚರ್, ಖರ್ಚು. ವೆಚ್ಚ, ಖರ್ಚು, ಅದೆರಡಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಖರ್ಚು ಅನ್ನೋದನ್ನ ನಾನು ಹೇಳ್ತಾ ಇಲ್ಲ, ವೆಚ್ಚ. ಯಾವ್ದ್ಯಾವ್ದನ್ನ ನೀವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಥವಾ ಆದಾಯ ವೆಚ್ಚ ತಕ್ತೆಗೆ, ಲಾಭ ನಷ್ಟ ತಕ್ತೆಗೆ ಹಾಕ್ತಿರೋ ಅವುಗಳಿಗೆ ವೆಚ್ಚ ಅಂತೀವಿ. ಅಂತಹ ವೆಚ್ಚಗಳನ್ನ ಪಾವತಿ ಮಾಡುವಾಗ ನೀವು ನಗದು ರೂಪದಲ್ಲಿ ಪಾವತಿ ಮಾಡುವಂತಿಲ್ಲ. ಇನ್ನೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೀನಿ ಸ್ನೇಹಿತರೆ, ವೆಚ್ಚ, ಖರ್ಚು ಅಲ್ಲ. ಖರ್ಚು ಮಾಡುವಂಥದ್ದು ನಿಮಗೆ ಈ ಲಿಮಿಟ್ನಲ್ಲಿ, ಅದಕ್ಕೇನು ಲಿಮಿಟ್ಗಳು ಬರೋದಿಲ್ಲ. ಯಾವ್ದ್ಯಾವ್ದು ಜಮಾ ಖರ್ಚು ತಕ್ತೆಯಲ್ಲಿ ಬರ್ತದೆ ಅವು ಜಮಾ ಖರ್ಚುಗಳು. ಖರ್ಚುಗಳ ಬಾಬ್ತಿನಲ್ಲಿ ಬರುವಂಥದ್ದು ಎಲ್ಲದಕ್ಕೂ ಸರ್ 10,000 ರೂಪಾಯಿ ಲಿಮಿಟ್ ಇದೆಯಾ? ಇಲ್ಲ, ಖಂಡಿತ ಇಲ್ಲ. ಯಾವ್ದ್ಯಾವ್ದು ಕೇವಲ ಪೇಮೆಂಟ್ ಅಲ್ಲವೋ, ಯಾವ್ದ್ಯಾವ್ದು ಎಕ್ಸ್ಪೆಂಡಿಚರ್ ಆಗತ್ತೋ, ಯಾವ್ದ್ಯಾವ್ದು ಕೇವಲ ವೆಚ್ಚ ಆಗತ್ತೋ ಅವುಗಳಿಗೆ ಮಾತ್ರ ಈ ಮಿತಿ ಇರುವಂಥದ್ದು. ಎಕ್ಸ್ಪೆಂಡಿಚರ್, ನಾಟ್ ದಿ ಪೇಮೆಂಟ್ಸ್. ಖರ್ಚು ಅಲ್ಲ, ವೆಚ್ಚ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾವ್ಯಾವ ವೆಚ್ಚಗಳು, ಯಾವುದೇ ವೆಚ್ಚಗಳನ್ನು ಮಾಡುವಾಗ 10,000 ಅಥವಾ ಅದಕ್ಕಿಂತ ಹೆಚ್ಚು ನಗದು ರೂಪದಲ್ಲಿ ಪಾವತಿಸುವಂತಿಲ್ಲ. ಇದು ಎರಡನೇ ಮಿತಿ. ಈಗ ಅತ್ಯಂತ ಗಂಭೀರವಾದ ಪರಿಣಾಮವನ್ನು ಉಂಟು ಮಾಡುವಂತಹ ಅತಿ ಮುಖ್ಯವಾಗಿರುವಂತಹ ಸೆಕ್ಷನ್ಗೆ ಹೋಗೋಣ. ಅದು ಸೆಕ್ಷನ್ 185. ಅಂದ್ರೆ ಹಳೆಯ 269SS. 269SS ಅನ್ನೋದ್ರ ಒಂದು ಸೆಕ್ಷನ್ ಇತ್ತು ಹಳೆಯ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಲ್ಲಿ. ಈಗ ಅದು ಸೆಕ್ಷನ್ 185 ಆಗಿ ಬದಲಾವಣೆ ಆಗಿದೆ. ಅದು ಠೇವಣಿ ಅಥವಾ ಸಾಲ ಅಥವಾ ಇನ್ನಿತರೆ ವ್ಯವಹಾರಗಳಿಗಾಗಿ ಸ್ವೀಕರಿಸುವಂತಹ ಸ್ವೀಕಾರಗಳಿಗೆ ಸಂಬಂಧಪಟ್ಟಿದ್ದು. ಏನ್ ಹೇಳ್ತಾನೆ? ಯಾವುದೇ ವ್ಯಕ್ತಿಯಿಂದ ಠೇವಣಿ, ಸಾಲ ಅಥವಾ ಸ್ಥಿರಾಸ್ತಿ ಸಂಬಂಧಿತ ವ್ಯವಹಾರಗಳಿಗೆ ಒಟ್ಟು 20,000 ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನ ಬ್ಯಾಂಕಿನ ಅಕೌಂಟ್ ಪೇ ಚೆಕ್ ಮೂಲಕನೇ ಅಥವಾ ಯಾವುದೇ ವಿದ್ಯುನ್ಮಾನ ಟ್ರಾನ್ಸ್ಫರ್ ವರ್ಗಾವಣೆ ಮೂಲಕವೇ ಮಾಡಬೇಕು. ಅದು ಹೊರತಾಗಿ ನೀವೇನಾದ್ರು ನಗದು ರೂಪದಲ್ಲಿ ಪಾವತಿ ಮಾಡಿದರೆ ಅದು 269SS ಅಥವಾ ಈಗಿನ ಕಲಂ 185 ನಲ್ಲಿ ಡಿಸಲೋಡ್. ಅಂದ್ರೆ 185 ಸೆಕ್ಷನ್ ಹೇಳುವಂಥದ್ದು ಇಷ್ಟೇ, ನೀವು ಯಾವುದೇ ವ್ಯಕ್ತಿಯಿಂದ ಸಾಲ, ಠೇವಣಿ ಅಥವಾ ಸ್ಥಿರಾಸ್ತಿ ಸಂಬಂಧದ ವ್ಯವಹಾರಗಳಿಗೆ ಒಟ್ಟು 20,000 ರೂಪಾಯಿಗಳಿಗಿಂತ ಹೆಚ್ಚು ನಗದು ರೂಪದಲ್ಲಿ ಸ್ವೀಕರಿಸುವಂತಿಲ್ಲ. ಬ್ಯಾಂಕಿನ ಅಕೌಂಟ್ ಪೇ ಚೆಕ್ ಅಥವಾ ಡ್ರಾಫ್ಟ್ ಅಥವಾ ವಿದ್ಯುನ್ಮಾನ, ಈಗ RTGS, ನೆಫ್ಟ್, ಗೂಗಲ್ ಪೇ, ಫೋನ್ ಪೇ ಯಾವುದೇ ರೂಪದಲ್ಲಾದರೂ ಆಯ್ತು, ಅಕೌಂಟ್ ಮೂಲಕ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರ್ಬೇಕಾಗತ್ತೆ. ಅದರ ಹೊರತಾಗಿ ಆ ರೀತಿ ಏನಾದ್ರು ನಗದು ರೂಪದಲ್ಲಿ ನೀವು ಸ್ವೀಕರಿಸಿದ್ರಿ ಅಂದ್ರೆ ಅದು ತಪ್ಪಾಗತ್ತೆ. ಏನಾಗತ್ತೆ ತಪ್ಪಾಗತ್ತೆ ಅಂದ್ರೆ, ಆ ರೀತಿ ಒಟ್ಟು ನೀವು 20,000 ಅಥವಾ 20,000ಗಿಂತ ಹೆಚ್ಚು ಮೊತ್ತವನ್ನ ಸ್ವೀಕರಿಸಿದ್ದೇ ಆಗಿದ್ದಲ್ಲಿ ಸಮಾನ ಮೊತ್ತದ ದಂಡ ಪಾವತಿಸಬೇಕಾಗತ್ತೆ.
ಕಲಂ 450 ಅಂದ್ರೆ ಸೆಕ್ಷನ್ 450 ನ್ಯೂ ಆಕ್ಟ್ ಅಲ್ಲಿ, ಹಳೆಯದ್ರಲ್ಲಿ 271D ಅಂತಿತ್ತು. 271D ನಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ, ಈ ನಿಯಮವನ್ನ ಪಾಲಿಸದೇ ಇದ್ರೆ, ಅಂದ್ರೆ 20,000ಗಿಂತ ಹೆಚ್ಚು ಮೊತ್ತವನ್ನ ನೀವು ನಗದು ರೂಪದಲ್ಲಿ ಸ್ವೀಕಾರ ಮಾಡಿದರೆ, ಠೇವಣಿ ಆಗಿರ್ಬೋದು, ಸಾಲ ಆಗಿರ್ಬೋದು, ಸ್ಥಿರಾಸ್ತಿ ಸಂಬಂಧಪಟ್ಟಂತಹ ವ್ಯವಹಾರ ಆಗಿರ್ಬೋದು, ನೀವು ಸ್ವೀಕರಿಸಿದ್ದಾದ್ರೆ ಸಮಾನ ಮೊತ್ತದ ದಂಡ ಪಾವತಿಸಬೇಕಾಗತ್ತೆ. ಈಕ್ವಲ್ ಪೆನಾಲ್ಟಿ. 50,000 ರೂಪಾಯಿ ಸ್ವೀಕರಿಸಿದ್ದೀನಿ, 50,000 ರೂಪಾಯಿ ದಂಡ. ಇದಕ್ಕೆ ಪೂರಕವಾಗಿ ಇದರ ಇನ್ನೊಂದು ಮುಖ ಸೆಕ್ಷನ್ 188. ನಾನು ಎರಡೂ ಸೆಕ್ಷನ್ ಒಂದೇ ಬಾರಿ ತಗೊಳ್ತಾ ಇದ್ದೀನಿ, ಯಾಕೆಂದ್ರೆ ಅದೆರಡು ಒಂದಕ್ಕೊಂದು ಪೂರಕ. ಸೆಕ್ಷನ್ 188 ಏನ್ ಹೇಳುತ್ತೆ? 185 ಸ್ವೀಕಾರಕ್ಕೆ ಸಂಬಂಧಪಟ್ಟಿದ್ದಾದ್ರೆ, 188 ಮರುಪಾವತಿಗೆ ಸಂಬಂಧಪಟ್ಟಿದ್ದು. ಸಾಲ, ಠೇವಣಿ ಅಥವಾ ಸ್ಥಿರಾಸ್ತಿ ಸಂಬಂಧದ ಯಾವುದೇ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ನೀವು ಸ್ವೀಕರಿಸಿರುವಂತಹ ಠೇವಣಿ ಅಥವಾ ಸಾಲ ಅಥವಾ ಸ್ಥಿರಾಸ್ತಿ ಸಂಬಂಧದ ವ್ಯವಹಾರದ ಸಲುವಾಗಿ ಪಡುವಂತಹ ಮೊತ್ತ ಒಟ್ಟು 20,000 ರೂಪಾಯಿಗಿಂತ ಹೆಚ್ಚಿದ್ರೆ ಅದನ್ನ ಮರುಪಾವತಿ ಮಾಡುವಾಗ ನಗದು ರೂಪದಲ್ಲಿ ಮಾಡುವಂತಿಲ್ಲ, ಕೇವಲ ಬ್ಯಾಂಕಿಂಗ್ ಚಾನೆಲ್ ಮೂಲಕನೇ ಪಾವತಿ ಮಾಡಬೇಕು, ಬ್ಯಾಂಕ್ ಟ್ರಾನ್ಸ್ಫರ್ ಆಗಬೇಕು. ಅಂದ್ರೆ ನೀವು ಸ್ವೀಕರಿಸುವಂತಿಲ್ಲ, ಮರುಪಾವತಿಸುವಂತಿಲ್ಲ. ಯಾವುದನ್ನ? ಠೇವಣಿಗಳನ್ನ ಸ್ವೀಕರಿಸುವಂತಿಲ್ಲ, ಠೇವಣಿಗಳನ್ನ ಮರುಪಾವತಿ ಮಾಡುವಂತಿಲ್ಲ. ಸಾಲವನ್ನು ಸ್ವೀಕರಿಸುವಂತಿಲ್ಲ, ಸಾಲವನ್ನು ಮರುಪಾವತಿ ಮಾಡುವಂತಿಲ್ಲ. ಹಾಗೆ ಸ್ಥಿರಾಸ್ತಿ ಸಂಬಂಧ, ರಿಯಲ್ ಎಸ್ಟೇಟ್, ಯಾವುದೋ ಒಂದು ನಿವೇಶನ ಅಥವಾ ಬಿಲ್ಡಿಂಗ್, ಕಟ್ಟಡವನ್ನ ಖರೀದಿ ಮಾಡ್ತೀರಿ ಅಂದ್ರೆ ಅಡ್ವಾನ್ಸು ಸೇರಿದಂತೆ ಯಾವುದೇ ಮೊತ್ತವನ್ನ ನೀವು 20,000ಗಿಂತ ಹೆಚ್ಚು ನಗದು ರೂಪದಲ್ಲಿ ಸ್ವೀಕರಿಸುವಂತಿಲ್ಲ, ನಗದು ರೂಪದಲ್ಲಿ ಮರುಪಾವತಿಸುವಂತಿಲ್ಲ. ಮತ್ತು ಇದಕ್ಕೆ ಕೂಡ ಕಲಂ 453 ಹೇಳುತ್ತೆ ಸಮಾನ ಮೊತ್ತದ ದಂಡ. ಈ ನಿಯಮ ಮೀರಿದರೆ ಸಮಾನ ಮೊತ್ತದ ದಂಡ. ಸ್ನೇಹಿತರೆ, ಒಂದು ಉದಾಹರಣೆ ತಗೊಳ್ಳೋಣ. ರವೀಂದ್ರನಾಥ್ ನಿಮ್ಮ ಸಹಕಾರಿ ಸಂಘದ ಸದಸ್ಯನಾಗಿದ್ದಾನೆ. ಇವತ್ತು 50,000 ರೂಪಾಯಿ ನಗದು ರೂಪದಲ್ಲಿ ತಂದಿದ್ದಾನೆ. ನಿಮಗೆ ಈ ಇನ್ಕಮ್ ಟ್ಯಾಕ್ಸಿನ ಈ ಪ್ರಾವಧಾನದ ಅರಿವಿಲ್ಲ, ಅಥವಾ ಅರಿವಿದ್ದರೂ ಏನೂ ಆಗೋದಿಲ್ಲ ಅಂತ ತಿಳ್ಕೊಂಡು ನೀವು ತಗೊಂಡಿದ್ದೀರಿ. ಅವನು ಏಪ್ರಿಲ್ 20ರಂದು ಬಂದಿದ್ದಾನೆ, 50,000 ರೂಪಾಯಿ ನಿಮ್ಮಲ್ಲಿ ಇಟ್ಟಿದ್ದಾನೆ, ನೀವು ತಗೊಂಡಿದ್ದೀರಿ ಠೇವಣಿಗೆ. ಮತ್ತೆ ಅವನು ಮುಂದಿನ ವರ್ಷ ಮಾರ್ಚ್ ನಲ್ಲಿ ಅದನ್ನು ವಾಪಸ್ ತಗೊಂಡೋಗ್ತಾನೆ. ಆ 50,000 ರೂಪಾಯಿಗೆ 3,200 ರೂಪಾಯಿ ಬಡ್ಡಿ ಸೇರಿಸಿ 53,200 ರೂಪಾಯಿ ಕೊಡ್ತೀರಿ. ಆಗ ಕೂಡ ನೀವು ನಗದು ರೂಪದಲ್ಲಿ ಕೊಡ್ತೀರಿ. 2 ವೈಲೇಷನ್ ಆಗಿದೆ ನಿಮ್ಮಿಂದ. ಹಾಗಾಗಿ 2 ವೈಲೇಷನ್ಗೆ ಸಮಾನ ಮೊತ್ತದ ದಂಡವನ್ನು ಕೊಡಬೇಕು. ಠೇವಣಿಯನ್ನು ಸ್ವೀಕರಿಸಿದ್ದಕ್ಕೆ, ನಗದು ರೂಪದಲ್ಲಿ ಠೇವಣಿಯನ್ನು ಸ್ವೀಕರಿಸಿದ್ದಕ್ಕೆ 50,000 ರೂಪಾಯಿ ದಂಡ, ನಗದು ರೂಪದಲ್ಲಿ ಠೇವಣಿ ಮತ್ತು ಬಡ್ಡಿಯನ್ನು ವಾಪಸ್ ಅಂದ್ರೆ ಮರುಪಾವತಿ ಮಾಡಿದ್ದಕ್ಕೆ 53,200 ರೂಪಾಯಿ ದಂಡ. ಒಟ್ಟು 1,03,200 ರೂಪಾಯಿ ದಂಡವನ್ನ ಪಾವತಿಸಬೇಕಾಗತ್ತೆ ಒಬ್ಬ ರವೀಂದ್ರನಾಥನ ವ್ಯವಹಾರದ ನಿಮಿತ್ತ. ಇದರ ಗಂಭೀರತೆ ಅರ್ಥ ಮಾಡ್ಕೊಳ್ಳಿ. 2023ರಲ್ಲಿ ಒಂದು ಬದಲಾವಣೆ ಮಾಡಿದ್ರು. ಸಹಕಾರ ಸಂಸ್ಥೆಗಳಿಗೆ ಈ 20,000 ರೂಪಾಯಿ ಲಿಮಿಟ್ ಸಾಕಾಗೋದಿಲ್ಲ, ಹಾಗಾಗಿ ಜಾಸ್ತಿ ಮಾಡಬೇಕು ಅಂತ ಕೇಳಿಕೊಂಡಾಗ 2023ರ ಫೈನಾನ್ಸ್ ಆಕ್ಟ್, ವಿತ್ತೀಯ ಕಾಯ್ದೆ ಅಂತ ಹೇಳ್ತೀವಿ, ಫೈನಾನ್ಸ್ ಆಕ್ಟ್ ಬಜೆಟ್ 2023ರ ಬಜೆಟ್ನಲ್ಲಿ ಒಂದು ಬದಲಾವಣೆ ಮಾಡಿದ್ರು. ಏನಂದ್ರೆ, ಪ್ಯಾಕ್ಸ್, ಪ್ರೈಮರಿ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟೀಸ್ ಅಥವಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಗಳು ಏನಿದ್ದಾವೆ ಅವುಗಳಿಗೆ, ಮತ್ತು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳು PC&RD ಬ್ಯಾಂಕ್ ಅಂತ ಹೇಳ್ತೀವಿ, PCRD ಬ್ಯಾಂಕ್ ಅಂತ ಹೇಳ್ತೀವಿ ನಾವು, ಆ ಬ್ಯಾಂಕ್ಗಳಿಗೆ ಈ ಮಿತಿ 20,000ರಿಂದ 2 ಲಕ್ಷಕ್ಕೆ ಏರಿಸಿದ್ದಾರೆ. ಅಂದ್ರೆ ಈ 2 ಸಂಸ್ಥೆಗಳು, 2 ವಿಧದ ಸಂಸ್ಥೆಗಳು, PCRD ಬ್ಯಾಂಕ್ಗಳಾಗಿರ್ಬೋದು ಅಥವಾ ಪ್ಯಾಕ್ಸ್ಗಳಾಗಿರ್ಬೋದು, ಅವುಗಳು 20,000 ಬದಲು 2 ಲಕ್ಷ ರೂಪಾಯಿಗಳನ್ನ ಸ್ವೀಕರಿಸಬಹುದು. 20,000 ಬದಲು 2 ಲಕ್ಷ ರೂಪಾಯಿಯನ್ನು ಮರುಪಾವತಿ ಮಾಡಬಹುದು. ಈ 2 ವಿಧದ ಸಹಕಾರಿ ಸಂಘಗಳನ್ನ ಹೊರತುಪಡಿಸಿ ಬೇರೆ ಎಲ್ಲ ಸಹಕಾರಿ ಸಂಘಗಳಿಗೆ, ಅದು ಪತ್ತಿನ ಸಹಕಾರಿ ಸಂಘಗಳಿರ್ಬೋದು, ಈವನ್ MPCS ಮಿಲ್ಕ್ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಅಥವಾ ಯಾವುದೇ ರೀತಿಯ ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಅವುಗಳಿಗೆ ಹಿಂದೆ ಹೇಳಿದಂತಹ 20,000 ರೂಪಾಯಿ ಮಿತಿ ಇದೆ. ಸ್ನೇಹಿತರೆ, ಇದರ ಗಂಭೀರ ಪರಿಣಾಮ ಏನಾಗತ್ತೆ ಅಥವಾ ಇದರ ಪರಿಣಾಮ ಏನಾಗತ್ತೆ ಅನ್ನೋದನ್ನ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಈ ಠೇವಣಿ ಸ್ವೀಕಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳ್ದಂಗೆ ಯಾವುದೇ ಸಹಕಾರ ಸಂಸ್ಥೆ,
ಯಾರಿಂದನೂ ಅವ್ರು ಸದಸ್ಯರೇ ಆಗಿರ್ಬೋದು, ನಮ್ಮ ಸಾಮಾನ್ಯ ಸದಸ್ಯರು ಸರ್, ಸಾಮಾನ್ಯ ಸದಸ್ಯರು ಸೇರಿದಂತೆ ಯಾರಿಂದನೂ ಒಟ್ಟು 20,000 ರೂಪಾಯಿ ಮೀರಿದ ಠೇವಣಿಯನ್ನ ನಗದು ರೂಪದಲ್ಲಿ ಸ್ವೀಕರಿಸುವಂತಿಲ್ಲ. ಇಲ್ಲಿ ಇನ್ ಅಗ್ರಿಗೇಟ್ ಅನ್ನೋ ಪದವನ್ನು ಉಪಯೋಗಿಸಿದ್ದಾನೆ. ಒಟ್ಟು ನಗದು ರೂಪದಲ್ಲಿ ಸ್ವೀಕರಿಸುವಂತಿಲ್ಲ ಅಂದ್ರೆ ಬ್ಯಾಂಕಿನ ಅಕೌಂಟ್ ಪೇ ಚೆಕ್ ಅಥವಾ ಡ್ರಾಫ್ಟ್ ಅಥವಾ ಅಕೌಂಟ್ ಪೇ RTGS ಅಥವಾ ನೆಫ್ಟ್ ಅಥವಾ ಬ್ಯಾಂಕಿನ ಚಾನೆಲ್ ಮೂಲಕನೇ ಕಳಿಸ್ಬೇಕಾಗತ್ತೆ. ಹಾಗೆ ಠೇವಣಿಯ ಮರುಪಾವತಿ ಕೂಡ ಇಲ್ಲಿ ಇದರಲ್ಲೂ ಒಟ್ಟು ಅನ್ನೋ ಪದ ತುಂಬಾ ಇಂಪಾರ್ಟೆಂಟ್. ಇನ್ ಅಗ್ರಿಗೇಟ್ ಅದನ್ನ ನಾನು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸಪೋಸ್ ರವೀಂದ್ರನಾಥ್ ನಿಮ್ಮಲ್ಲಿ ಠೇವಣಿ ಇಟ್ಟಿದ್ದಾನೆ, ಅವನ ಒಟ್ಟು ಠೇವಣಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ರವೀಂದ್ರನಾಥ್ ಇವತ್ತು 5,000 ರೂಪಾಯಿ ಠೇವಣಿ ಇಡ್ಲಿಕ್ಕೆ ಬಂದಿದ್ದಾನೆ. ಹೊಸದಾಗಿ ಠೇವಣಿ ಇಡ್ತಾ ಬಂದಿದ್ದಾನೆ, 5,000 ರೂಪಾಯಿ ಇಡ್ಲಿಕ್ಕೆ ಬಂದಿದ್ದಾನೆ, ತಗೊಳ್ಬೋದು. ಮತ್ತೊಮ್ಮೆ ಇನ್ನೊಂದು 15 ದಿನ, 1 ವಾರ, 1 ತಿಂಗಳು, 2 ತಿಂಗಳ ನಂತರ ಬಂದು ಮತ್ತೊಂದು 7,000 ರೂಪಾಯಿ ಠೇವಣಿ ಇಟ್ಟಿದ್ದಾನೆ. ಒಟ್ಟು ಠೇವಣಿ 20,000 ರೂಪಾಯಿ ಆಗೋದಿಲ್ಲ, 12,000 ರೂಪಾಯಿ ಆಗತ್ತೆ, ತಗೊಳ್ಬೋದು. ಇನ್ನೊಮ್ಮೆ ಬಂದು ಅವನು ಮತ್ತೊಂದು 6,000 ರೂಪಾಯಿ ಠೇವಣಿಯನ್ನು ಇಡ್ತಾನೆ. ಆಗ್ಲೂ ಒಟ್ಟು ಠೇವಣಿ 20,000 ರೂಪಾಯಿ ಮೀರೋದಿಲ್ಲ, ಹಾಗಾಗಿ ಆ ಠೇವಣಿಯನ್ನು ತಗೊಳ್ತೀರಿ. 4ನೇ ಬಾರಿ ಅವನ ಒಟ್ಟು ಠೇವಣಿ ಈಗ ಏನಾಗಿದೆ? 6,000, 7,000, 5,000 ಒಟ್ಟು 18,000 ರೂಪಾಯಿಗಳಾಗಿದ್ದಾವೆ. 18,000 ರೂಪಾಯಿ ಒಟ್ಟು ಠೇವಣಿ ಇದ್ದಾಗ ಇನ್ನೊಮ್ಮೆ ಬಂದು 3,000 ರೂಪಾಯಿ ಠೇವಣಿ ಇಡ್ಲಿಕ್ಕೆ ಬಂದ್ರೆ ನಗದು ರೂಪದಲ್ಲಿ ಸ್ವೀಕರಿಸುವಂತಿಲ್ಲ. ಹಾಗೇನೆ ಮರುಪಾವತಿ ರವೀಂದ್ರನಾಥ್ ಒಮ್ಮೆ 6,000 ರೂಪಾಯಿ, ಒಮ್ಮೆ 5,000 ರೂಪಾಯಿ, ಒಮ್ಮೆ 7,000 ರೂಪಾಯಿ ಹೀಗೆಲ್ಲ ಠೇವಣಿಗಳನ್ನು ಬೇರೆ ಬೇರೆ ಅವಧಿಯಲ್ಲಿ ಇಟ್ಟಿದ್ದಾನೆ. ಹಿಂದೆ ಒಟ್ಟು 22,000 ರೂಪಾಯಿ ಠೇವಣಿ ಆಗಿದೆ. ಈಗ ಒಂದು ಠೇವಣಿಯನ್ನ ಮೆಚ್ಯೂರ್ ಆಗಿದೆ 3,000 ರೂಪಾಯಿದು. ಅವನ ಒಟ್ಟು ಠೇವಣಿ 22,000 ರೂಪಾಯಿ ಇದ್ದಾಗ 1 ರೂಪಾಯಿಯನ್ನು ಅವನಿಗೆ ನಗದು ರೂಪದಲ್ಲಿ ಮರುಪಾವತಿಸುವಂತಿಲ್ಲ. ಅರ್ಥ ಮಾಡ್ಕೊಳ್ಳಿ, 20,000ಗಿಂತ ಹೆಚ್ಚು ಒಟ್ಟು ಅನ್ನೋ ಪದ ಇಟ್ಟುಕೊಂಡಿರೋದ್ರಿಂದ ಅವನಿಗೆ ಯಾವುದೇ ರೂಪದಲ್ಲಿ ಯಾವುದೇ ಹಣ ಮೊತ್ತವನ್ನ ನೀವು ನಗದು ರೂಪದಲ್ಲಿ ಕೊಡುವಂತಿಲ್ಲ. ತುಂಬಾ ಗಂಭೀರವಾಗಿರುವಂತಹ ಸೆಕ್ಷನ್. ಸೊ ಠೇವಣಿ ಸ್ವೀಕೃತಿ, ಠೇವಣಿ ಮರುಪಾವತಿಗಳಿಗೆ ನಿಮಗೆ ಸಹಕಾರ ಸಂಘಗಳಿಗೆ ಇದು ಅತ್ಯಂತ ಗಂಭೀರ ಪರಿಣಾಮವನ್ನು ಉಂಟು ಮಾಡುತ್ತೆ. ಇನ್ನು ಠೇವಣಿ ಸ್ವೀಕಾರ, ಠೇವಣಿ ಮರುಪಾವತಿಯ ಹೊರತಾಗಿ ಸಾಲ ಸ್ವೀಕಾರಕ್ಕೂ ಇದೆ, ಸಾಲ ಮರುಪಾವತಿಗೂ ಇದೆ. ಆದ್ರೆ ಯಾವುದೇ ಸಹಕಾರ ಸಂಘ ಸಾಲವನ್ನ ಸ್ವೀಕಾರ ಮಾಡೋದಿಲ್ಲ, ಸಾಲವನ್ನ ನೀಡತ್ತೆ. ಅರ್ಥ ಮಾಡ್ಕೊಳ್ಳಿ, ಸಾಲ ಸ್ವೀಕಾರಕ್ಕೆ, ಸಾಲ ಮರುಪಾವತಿಗೆ ಈ ಪ್ರಾವಧಾನ, ಈ ಅಂಶ ಅನ್ವಯಿಸೋದಿಲ್ಲ. ಯಾಕೆ ಅಂದ್ರೆ ಸಹಕಾರ ಸಂಸ್ಥೆಗಳು ಸಾಲವನ್ನು ಸ್ವೀಕಾರ ಮಾಡೋದಿಲ್ಲ. ಸಪೋಸ್ ಸಾಲವನ್ನು ಸ್ವೀಕಾರ ಮಾಡ್ತಾರೆ ಅಂದ್ರೆ ಎಲ್ಲಿಂದ ಮಾಡ್ತಾರೆ? DCC ಬ್ಯಾಂಕು ಅಥವಾ ನಬಾರ್ಡು ಅಥವಾ ಎಪೆಕ್ಸ್ ಬ್ಯಾಂಕು ಅಥವಾ ಬೇರೆ ಒಂದು ದೊಡ್ಡ ಸಂಸ್ಥೆಯಿಂದ ಮಾಡ್ತಾರೆ. ಅವರಿಂದ ತಗೊಳ್ಳುವಾಗ ನಿಮಗೆ ಯಾರು ಕ್ಯಾಶ್ ಕೊಡೋದಿಲ್ಲ. ನೀವು ಸದಸ್ಯರಿಂದ ಸಾಲವನ್ನ ಸ್ವೀಕಾರ ಮಾಡೋದಿಲ್ಲ, ಸದಸ್ಯರಿಗೆ ಸಾಲವನ್ನ ಮರುಪಾವತಿ ಮಾಡೋದಿಲ್ಲ. ಹಾಗಾಗಿ ಈ ಸೆಕ್ಷನ್ ನಲ್ಲಿ ಸಾಲ ಸ್ವೀಕಾರ ಮತ್ತು ಸಾಲ ಮರುಪಾವತಿಗೆ ಇರುವಂತಹ ಅಂಶಗಳು ನಮ್ಮ ಸಹಕಾರಿ ಸಂಘಗಳಿಗೆ ಅನ್ವಯಿಸೋದಿಲ್ಲ. ಇನ್ನು ಸ್ಥಿರಾಸ್ತಿ ಸಲುವಾಗಿ ವ್ಯವಹಾರ, ಸ್ಥಿರಾಸ್ತಿ ಸಲುವಾಗಿ ಇರುವಂತದ್ದು ವ್ಯವಹಾರ ಏನಂದ್ರೆ ಯಾವುದೇ ನಿವೇಶನ ಕೊಳ್ಳೋದು ಅಥವಾ ನಿವೇಶನ ಮಾರಾಟ ಮಾಡುವಂಥದ್ದು ಅಥವಾ ಸ್ಥಿರಾಸ್ತಿಯನ್ನ ಮಾರಾಟ ಮಾಡುವಂಥದ್ದು ಅಥವಾ ಖರೀದಿ ಮಾಡಿಸುವಂಥದ್ದು ಯಾವುದೇ ವಿಚಾರದಲ್ಲಿ ನಾವು 20,000ಗಿಂತ ಹೆಚ್ಚು ನೀಡುವಂತಿಲ್ಲ, 20,000ಗಿಂತ ಹೆಚ್ಚು ನಾವು ಸ್ವೀಕರಿಸುವಂತಿಲ್ಲ. ಆದರೆ ಇದು ಕೂಡ ಸಹಕಾರ ಸಂಘಗಳಿಗೆ ಹೆಚ್ಚು ಬಾಧಕವಲ್ಲ. ಯಾಕೆ ಅಂದ್ರೆ ನಾವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನು ಮಾಡೋದಿಲ್ಲ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರಿಗೆ ಇದು ಅನ್ವಯಿಸುತ್ತೆ. ಈಗ ಸಪೋಸ್ ಯಾವುದೋ ಗೃಹ ನಿರ್ಮಾಣ ಸಹಕಾರ ಸಂಘ ಇದೆ ಅಂದ್ರೆ ಅವು ತಮ್ಮ ಸಂಸ್ಥೆಯಲ್ಲಿ ತಗೊಳ್ಳುವಂತಹ ಆ ಗೃಹ ನಿರ್ಮಾಣ ಸಹಕಾರ ಸಂಘದ ಏನು ವ್ಯವಹಾರಗಳಿದೆ ಅವುಗಳಿಗೆ ಅನ್ವಯಿಸಬಹುದು, ಹೆಚ್ಚಿನದಕ್ಕೆ ಇದು ಅನ್ವಯಿಸೋದಿಲ್ಲ. ಸೊ ಸ್ಥಿರಾಸ್ತಿ ಸಲುವಾಗಿ ಸಾಲವನ್ನು ಸ್ವೀಕಾರ ಮಾಡೋದಿರ್ಲಿ ಅಥವಾ ಮರುಪಾವತಿ ಮಾಡೋದಾಗಿರ್ಲಿ ಅದು ನಮ್ಮ ವ್ಯವಹಾರ ಅಲ್ಲ. ಹಾಗಾಗಿ ಪತ್ತಿನ ಸಹಕಾರ ಸಂಘಗಳಿಗೆ ಅದು ಹೆಚ್ಚು ಅನ್ವಯಿಸೋದಿಲ್ಲ. ಹಾಗಾಗಿ ಇಲ್ಲಿ ಯಾವುದು ಹೆಚ್ಚು ಅನ್ವಯಿಸುತ್ತೆ? ಇದು 269SS ಅಥವಾ ಈಗಿರುವಂತಹ 185, 188 ಏನು ನಾವು ಸೆಕ್ಷನ್ ಚರ್ಚೆ ಮಾಡ್ತಾ ಇದ್ದೀವಿ, ಇದು ಹೊಸದಾಗಿ ಬಂದಿದೆಯಾ? ಇಲ್ಲ.
ಇದು 1984ರಿಂದ ಇತ್ತು ಸ್ನೇಹಿತರೆ. 1984ರಲ್ಲಿ ಇದನ್ನ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿದಾಗ 10,000 ರೂಪಾಯಿ ಲಿಮಿಟ್ ಇತ್ತು. ಆಮೇಲೆ 10,000 ರೂಪಾಯಿ ತುಂಬಾ ಕಡಿಮೆ ಆಯಿತು ಅಂತ 1985ರಲ್ಲಿ ಇದನ್ನ 20,000 ರೂಪಾಯಿಗೆ ಎನ್ಹಾನ್ಸ್ ಮಾಡಿದ್ದಾರೆ, ವಿಸ್ತರಿಸಿದ್ದಾರೆ. 1985ರಲ್ಲಿ 20,000 ರೂಪಾಯಿ ವಿಸ್ತರಿಸಿದ ಈ ಮೊತ್ತ ಇವತ್ತಿಗೂ ಹಾಗೆ ಇದೆ. ಅಂದಿನಿಂದ ಇಂದಿನವರೆಗೂ ಸಹಕಾರ ಸಂಸ್ಥೆಗಳಿಗೂ ಈಕ್ವಲ್ ಆಗಿ ಸಂಪೂರ್ಣವಾಗಿ ಅನ್ವಯಿಸುತ್ತೆ. ಮತ್ತೆ ಇಲ್ಲಿ ಆಗ್ಲಿಂದ ಹೇಳ್ತಾ ಇದ್ದೀನಿ, ಠೇವಣಿ ಅಥವಾ ಸಾಲದ ಒಟ್ಟು ಮೊತ್ತ ಅಂತ ಹೇಳಿದೆ, ಒಮ್ಮೆ ಸ್ವೀಕರಿಸುವ ಅಥವಾ ಮರುಪಾವತಿಸುವ ಅಂತ ಹೇಳಿಲ್ಲ, ಒಂದು ದಿನ ಅಥವಾ ಒಂದು ವರ್ಷ ಅಂತಾನು ಹೇಳಿಲ್ಲ. ರವೀಂದ್ರನಾಥ್ ನಿಮ್ಮಲ್ಲಿ ಪಿಗ್ಮಿ ಕಟ್ತಾ ಇದ್ದಾನೆ. ರವೀಂದ್ರನಾಥ್ ಕಳೆದ 5 ವರ್ಷಗಳಿಂದ ಪಿಗ್ಮಿ ಕಟ್ತಾ ಇದ್ದಾನೆ. ಪ್ರತಿನಿತ್ಯ 5 ರೂಪಾಯಿ ಕಟ್ತಾ ಇದ್ದಾನೆ, 15 ರೂಪಾಯಿ, 10 ರೂಪಾಯಿ ಕಟ್ತಾ ಇದ್ದಾನೆ. ಪ್ರತಿನಿತ್ಯ 10 ರೂಪಾಯಿ ಕಟ್ತಾ ಇರುವಂತಹ ರವೀಂದ್ರನಾಥನ ಒಟ್ಟು ಪಿಗ್ಮಿ ಈಗ 19,995 ರೂಪಾಯಿಗಳಾಗಿದೆ. ಕಳೆದ 5 ವರ್ಷದಿಂದ, ಒಂದು ವರ್ಷ ಅಲ್ಲ, ಒಂದು ದಿನ ಅಲ್ಲ. ಈಗ ಅವನು ನಾಳೆ 10 ರೂಪಾಯಿ ನಗದು ರೂಪದಲ್ಲಿ ಪಾವತಿ ಮಾಡ್ಬೋದಾ? ಇಲ್ಲ. ಯಾಕೆಂದ್ರೆ ಒಟ್ಟು ಮೊತ್ತ 20,000 ರೂಪಾಯಿಗಿಂತ ಜಾಸ್ತಿ ಆಗತ್ತೆ. 19,995 ರೂಪಾಯಿ ಆಗಿದೆ ಅಂದಮೇಲೆ ಮುಂದೆ ಅವನಿಂದ 1 ರೂಪಾಯಿ, 5 ರೂಪಾಯಿಗಿಂತ ಜಾಸ್ತಿ, 19,995 ಅಂದ್ರೆ ಇನ್ನು 5 ರೂಪಾಯಿ ತಗೊಳ್ಬೋದು, 4 ರೂಪಾಯಿ ತಗೊಳ್ಬೋದು, 5 ರೂಪಾಯಿಗಿಂತ ಜಾಸ್ತಿ ತಗೊಳ್ಳುವಂತಿಲ್ಲ. ಹಾಗೆ ರವೀಂದ್ರನಾಥ್ ಬೇರೆ ಬೇರೆ ದಿನಗಳಲ್ಲಿ ನಿಮ್ಮಲ್ಲಿ ಹೂಡಿಕೆ ಮಾಡಿದ್ದಾನೆ, ಅದು 20,000ಗಿಂತ ಜಾಸ್ತಿ ಇದೆ. ಹಾಗಾದ್ರೆ ಈಗ ಅವನಿಗೆ ನೀವು ಯಾವುದೋ ಒಂದು 5,000 ರೂಪಾಯಿದೋ 10,000 ರೂಪಾಯಿದೋ ಠೇವಣಿಯನ್ನ ಪಕ್ವವಾಗಿದೆ, ಮೆಚ್ಯೂರ್ ಆಗಿದೆ ಕೊಡ್ಬೋದಾ? ಇಲ್ಲ. ಹಾಗಾಗಿ ಈ ರೀತಿ ವ್ಯವಹಾರಗಳಲ್ಲಿ ಯಾವಾಗ 20,000 ರೂಪಾಯಿ ಹತ್ರ ಬರುತ್ತೋ ಆವಾಗಿನಿಂದ ಕೇವಲ ಮತ್ತು ಕೇವಲ ಬ್ಯಾಂಕಿನ ಮೂಲಕ ವ್ಯವಹಾರಕ್ಕೆ ಸೀಮಿತವಾಗಬೇಕು. ಇಲ್ಲಿ ದೊಡ್ಡ ಬಾಧ್ಯತೆ ಬರುವಂಥದ್ದು ಪಿಗ್ಮಿ ಅವರಿಗೆ. ಹೆಚ್ಚಿನ ಸಹಕಾರಿ ಸಂಸ್ಥೆಗಳಲ್ಲಿ ಪಿಗ್ಮಿ ಠೇವಣಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಪಿಗ್ಮಿ ಠೇವಣಿ ಬಗ್ಗೆ ನಾನು ಒಂದಿಷ್ಟು ಅಂಶಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇವಲ ಇವತ್ತಿನ ಪ್ರಾವಧಾನದ ಹೊರತಾಗಿಯೂ ಒಂದಿಷ್ಟು ವಿಚಾರಗಳು ನಿಮ್ಮ ಮುಂದಿಡ್ತೇನೆ. ಮೊದಲನೇದಾಗಿ, ಠೇವಣಿ ಸಂಗ್ರಹಣೆ ಅಥವಾ ಸಾಲ, ಇದು ನಮ್ಮ ಪತ್ತಿನ ಸಹಕಾರ ಸಂಘಗಳು ವ್ಯವಹಾರ ಮಾಡ್ತಿರುವಂತಹ ಆರ್ಥಿಕ ವ್ಯವಹಾರವನ್ನ ಕೇವಲ ಷೇರುದಾರ ಸದಸ್ಯರೊಂದಿಗೆ ಮಾತ್ರ ಮಾಡತಕ್ಕದ್ದು. ಷೇರುದಾರ ಸದಸ್ಯರು ಅಂದ್ರೆ ಯಾರು? 2013ರ ಕಾನೂನು ಬದಲಾವಣೆಯ ನಂತರ ಸ್ಪಷ್ಟವಾಗಿದೆ, ನಮ್ಮಲ್ಲಿ ಸಾಮಾನ್ಯ ಸದಸ್ಯರು, ಸಹ ಸದಸ್ಯರು, ನಾಮಮಾತ್ರ ಸದಸ್ಯರು ಅನ್ನೋ 3 ವರ್ಗಗಳಿದಾವೆ. ಅದರಲ್ಲಿ ಸಾಮಾನ್ಯ ಮತ್ತು ಸಹ ಸದಸ್ಯರು ಷೇರುದಾರ ಸದಸ್ಯರು, ನಾಮಮಾತ್ರ ಸದಸ್ಯರು ಷೇರುದಾರ ಸದಸ್ಯರಲ್ಲ. ಹಾಗಾಗಿ ಷೇರುದಾರ ಸದಸ್ಯರಲ್ಲದ ನಾಮಮಾತ್ರ ಸದಸ್ಯರಿಂದ ನೀವು ಠೇವಣಿ ಸ್ವೀಕರಿಸುವಂತಿಲ್ಲ, ಅವರಿಗೆ ಸಾಲವನ್ನು ವಿತರಣೆ ಮಾಡುವಂತಿಲ್ಲ. ಯಾಕೆಂದ್ರೆ ಆರ್ಥಿಕ ವ್ಯವಹಾರವನ್ನ ಷೇರುದಾರರಲ್ಲದ ಸದಸ್ಯರೊಂದಿಗೆ ಮಾಡುವಂತಿಲ್ಲ. ನಮ್ಮಲ್ಲಿ ಹೆಚ್ಚಿನ ಸಹಕಾರ ಸಂಘಗಳು ನಾಮಮಾತ್ರ ಸದಸ್ಯರ ಜೊತೆಗೆ ವ್ಯವಹಾರವನ್ನು ಇಟ್ಕೊಂಡಿದ್ದಾವೆ. ನಾಮಮಾತ್ರ ಸದಸ್ಯರೊಂದಿಗೆ ಎಲ್ಲ ವ್ಯವಹಾರವನ್ನು, ಠೇವಣಿ ಸ್ವೀಕಾರ, ಸಾಲಗಳ ವಿತರಣೆ, ಜಾಮೀನ್ದಾರ ತಗೊಳ್ಳುವಂಥದ್ದು ಎಲ್ಲದನ್ನು ಮಾಡ್ತಾ ಇದ್ದೀವಿ. ಅದು ತಪ್ಪು. ಯಾಕೆಂದ್ರೆ ಸ್ನೇಹಿತರೆ, 2018ರಲ್ಲಿ ಬಂದಿರುವಂತಹ ಒಂದು ಅತ್ಯಂತ ಪ್ರಮುಖವಾದಂತಹ ಜಡ್ಜ್ಮೆಂಟ್ ಬಂದಿದೆ. ಶ್ರೇಷ್ಠ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್, ಅದರಲ್ಲಿ ಬಂದಿರೋ ಇದ್ರ ಪ್ರಕಾರ ನಾಮಮಾತ್ರ ಸದಸ್ಯರ ಜೊತೆಗಿಂತಹ ಯಾವುದೇ ವ್ಯವಹಾರ ಆದ್ರೂ ಅದು ಆರ್ಥಿಕ ವ್ಯವಹಾರದ ಮಾಡ್ದಂಗಾಗತ್ತೆ. ಸಹಕಾರಿ ಸಂಘಗಳು ಆರ್ಥಿಕ ವ್ಯವಹಾರವನ್ನ ನಾಮಮಾತ್ರ ಸದಸ್ಯರೊಂದಿಗೆ ಮಾಡುವಂತಿಲ್ಲ. ಹಾಗಾಗಿ ಅವುಗಳ ಜೊತೆಗಿದ್ದ ಯಾವುದೇ ವ್ಯವಹಾರ ಮಾಡಿದ್ರು ನಿಮಗಿರುವಂತಹ ಯಾವುದೇ ಬೆನಿಫಿಟ್ ಸಿಗೋದಿಲ್ಲ. ಸಹಕಾರಿ ಸಂಘಗಳು ಕೇವಲ ಮತ್ತು ಕೇವಲ ಷೇರುದಾರ ಸದಸ್ಯರೊಂದಿಗೆ ಮಾತ್ರ ವ್ಯವಹರಣೆ ಮಾಡಬೇಕು ಅನ್ನೋದು, ಅದರಲ್ಲೂ ಪತ್ತಿನ ಸಹಕಾರಿ ಸಂಘಗಳು. ಹಾಗಾಗಿ ಅಂತಹ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪತ್ತಿನ ಸಹಕಾರಿ ಸಂಘಗಳಿಗೆ ಸಂಬಂಧಪಟ್ಟಂತೆ ಈ ಆದಾಯ ತೆರಿಗೆ ಕಾಯ್ದೆ ಕೂಡ ತುಂಬಾ ನೋಡುವಂಥದ್ದು, ಅವರು ಆ ಶ್ರೇಷ್ಠ ನ್ಯಾಯಾಲಯದ ತೀರ್ಮಾನದ ಕೆಳಗೆ ಬರ್ತಾರಂತ. ಹಾಗಾಗಿ ಸುಪ್ರೀಂ ಕೋರ್ಟಿನ ತೀರ್ಮಾನ ಆಗಿದ್ದರಿಂದ ನಮಗೆ ಕೂಡ ಇದರ ಮೇಲ್ಮನವಿ ಸಲ್ಲಿಸ್ಲಿಕ್ಕೆ ಕೂಡ ಅವಕಾಶ ಇಲ್ಲ ಸ್ನೇಹಿತರೆ. ಹಾಗಾಗಿ ಇಲ್ಲಿ ನಾವು ವಿಚಾರ ಮಾಡಬೇಕಾಗಿರೋದೇನು? ಮೊದಲನೇದಾಗಿ ದೊಡ್ಡ ಮೊತ್ತದ ಪಿಗ್ಮಿ ಸಂಗ್ರಹಣೆ. ಪಿಗ್ಮಿಯನ್ನು ನಾವು ಸಂಗ್ರಹಣೆ ಮಾಡುವಾಗ ಪಿಗ್ಮಿ ಠೇವಣಿ ಆಗತ್ತೆ. ಠೇವಣಿಯನ್ನ ನೀವು 20,000ಗಿಂತ ಹೆಚ್ಚು, ಒಟ್ಟು 20,000ಗಿಂತ ಹೆಚ್ಚು ನಗದು ರೂಪದಲ್ಲಿ ಸ್ವೀಕರಿಸುವಂತಿಲ್ಲ. ನೀವು 50 ರೂಪಾಯಿ, 100 ರೂಪಾಯಿ ಸಂಗ್ರಹಿಸ್ತಾ ಇದ್ದೀರಿ ಅಂದ್ರೆ ಅದು 18,000 ರೂಪಾಯಿ, 19,000 ರೂಪಾಯಿ ಆಗೋದ್ರ ಒಳಗಡೆಗೆ
ಪಕ್ವವಾದರೆ, ಅದು ಮೆಚೂರ್ ಆದರೆ ಅದನ್ನ ಮರುಪಾವತಿಸಿ ಮಾಡ್ಬೋದು. ಅದನ್ನ ಆದರೆ 20,000ಗಿಂತ ಜಾಸ್ತಿ ಸ್ವೀಕಾರ ಮಾಡ್ತಾ ಇದ್ದೀರಿ ಅಂದ್ರೆ ನಗದು ರೂಪದಲ್ಲಿ ಪಾವತಿ ಇದು ಮಾಡ್ಕೊಳ್ಳೋಂತಿಲ್ಲ. ಅದು ನಿಮಗೆ ದೊಡ್ಡ ಚಾಲೆಂಜು ಅಥವಾ ದೊಡ್ಡ ಗಂಭೀರ ಪರಿಣಾಮವನ್ನು ಉಂಟು ಮಾಡುವಂತಹ ಒಂದು ಸಂಗತಿ. ಹಾಗಾಗಿ ಇದು ನಾನು ಇವತ್ತು ನಿಮಗೆ ಹೇಳಬೇಕಾಗಿರುವಂತಹ ಒಂದು ದೊಡ್ಡ ವಿಚಾರವನ್ನು ಹೇಳಬೇಕು ಅಂತ. ಇದಕ್ಕೆ ಪೂರಕವಾಗಿ ಅನೇಕ ಸಂಗತಿಗಳು ಬರ್ತವೆ. ಹಾಗಾದ್ರೆ ನಾವು ಹೇಗೆ ಮಾಡಬೇಕು? ಉಳಿತಾಯ ಖಾತೆಯಿಂದ ಮಾಡ್ಬೋದಾ? ಖಂಡಿತ ಉಳಿತಾಯ ಖಾತೆಯಿಂದ ಮಾಡ್ಬೋದು. ಆದರೆ ಉಳಿತಾಯ ಖಾತೆ ಶುದ್ಧ ಉಳಿತಾಯ ಖಾತೆ ಆಗಿರಬೇಕು. ಅದು ಠೇವಣಿ ಖಾತೆ ಆಗಿರಬಾರ್ದು, ಉಳಿತಾಯ ಠೇವಣಿ ಆಗಿರಬಾರ್ದು, ಉಳಿತಾಯ ಖಾತೆ ಆಗಿರಬೇಕು. ಸದಸ್ಯರ ಉಳಿತಾಯ ಖಾತೆ, ಮೆಂಬರ್ ಸೇವಿಂಗ್ಸ್ ಅಕೌಂಟ್. ಅದಕ್ಕೆ ಕನಿಷ್ಠ ಮಿತಿ ಇಲ್ಲ, ಅಥವಾ ಇಷ್ಟೇ ದಿನ ಇಟ್ಕೊಳ್ಬೇಕು ಅಥವಾ ಇಷ್ಟು ದಿನ ಇಡಬೇಕು ಅನ್ನೋದಿಲ್ಲ. ಅವಧಿ ಇಲ್ಲ, ಮಿತಿ ಇಲ್ಲ, ಅಥವಾ ಬಡ್ಡಿ ಇಲ್ಲ. ಉಳಿತಾಯ ಖಾತೆಗಳಿಗೆ ಬಡ್ಡಿಯನ್ನು ಕೊಡೋದಿಲ್ಲ. ಬಡ್ಡಿ ಕೊಟ್ಟರೆ ಉಳಿತಾಯ ಠೇವಣಿ ಆಗತ್ತೆ. ಠೇವಣಿ ಖಾತೆಗೆ ಈ 269 SS ಅಥವಾ 195 ಸೆಕ್ಷನ್ ಅನ್ವಯಿಸುತ್ತೆ. ಹಾಗಾಗಿ ಎಸ್ಪೆಷಲಿ ಸಹಕಾರ ಸಂಘಗಳಲ್ಲಿ ಠೇವಣಿ ಸ್ವೀಕಾರದಲ್ಲಿ ಏನೇನು ವೈಲೇಟ್ ಮಾಡ್ತಾ ಇದೀವಿ ಅಂತ ನೋಡ್ಕೊಳ್ಳಿ. ಅದಕ್ಕಿಂತ ಹೆಚ್ಚಾಗಿ ಪಿಗ್ಮಿ ಮಾಡ್ತಾ ಇರುವಂಥವ್ರು ಎಲ್ಲರೂ ಗಂಭೀರವಾಗಿ ಯೋಚನೆ ಮಾಡಿ. ಸ್ನೇಹಿತರೆ, ಇದು ನಿಮಗೆ ಗೊತ್ತಿದೆ, ನಾವು ಅನೇಕ ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ದೀವಿ ಸರ್ ಅಂತ ಹೇಳಿ ನೀವು ಅನ್ಕೊಳ್ಬೋದು. ಖಂಡಿತ ಅದು ಅನೇಕ ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ದೀರಿ. ಈಗ ನೀವೆಲ್ಲ ನನಗೆ ಹೇಳ್ಬೋದು, ಸರ್ ನನಗೆ ಇದುವರೆಗೆ ಯಾರು ಹೇಳಿಲ್ಲ, ಎಲ್ಲರೂ ಹಾಗೆ ಮಾಡ್ತಾ ಇದ್ದಾರೆ, ಯಾರಿಗೂ ಏನೂ ಆಗಿಲ್ಲ, ಬಂದಾಗ ನೋಡ್ಕೊಳ್ಳೋಣ, ಅವ್ರು ಆ ರೀತಿ ಇದ್ರ ನೋಟಿಸ್ ಕೊಡಬೇಕಿತ್ತು, ನಮಗೆಲ್ಲ ತಿಳುವಳಿಕೆ ಕೊಡಬೇಕಿತ್ತು. ಹೀಗೆ ಅನೇಕ ನಿಮ್ಮ ಅನಿಸಿಕೆಗಳು ಬರ್ಬೋದು, ಇಲ್ಲ ಅಂತಲ್ಲ. ಆದರೆ ಏನೇ ಪರಿಣಾಮ ಉಂಟು ಮಾಡಿದ್ರು ಅದು ಸಹಕಾರಿಯ ಸಂಘದ ಮೇಲೆ ಗಂಭೀರ ಪರಿಣಾಮ ಉಂಟು ಮಾಡುತ್ತೆ. ಆರ್ಥಿಕ ಪರಿಣಾಮ. ನಿಮ್ಮ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡ್ಕೊಳ್ಳಿ. ನೀವು ಎಷ್ಟು ನಗದು ರೂಪದ ವ್ಯವಹಾರ ಮಾಡಿದಿರಿ ಒಂದು ವರ್ಷದಲ್ಲಿ, ಅದರಲ್ಲೂ ಠೇವಣಿ ಸ್ವೀಕಾರ, ಠೇವಣಿ ಮರುಪಾವತಿಯನ್ನ ಎಷ್ಟು ಸಾರಿ ನೀವು ನಗದು ರೂಪದಲ್ಲಿ ಮಾಡಿದಿರಿ ನೋಡ್ಕೊಳ್ಳಿ. ಅದರಲ್ಲಿ ಏನಾದರೂ ಈ ವರ್ಷ ನಿಮಗೆ ಆ ಇನ್ಕಮ್ ಟ್ಯಾಕ್ಸ್ ಇಂದ ನೋಟಿಸ್ ಬಂತು ಅಂದ್ರೆ ನೀವು ಅವರು ವಿಧಿಸುವಂತಹ ದಂಡ, ಪೆನಾಲ್ಟಿ, ಸಮಾನ ಮೊತ್ತದ ದಂಡ ಭರಿಸಲು ಶಕ್ತರಿದ್ದೀರಾ ಅಂತ ನೋಡ್ಕೊಳ್ಳಿ. ನಿಮ್ಮ ಸಾಮರ್ಥ್ಯ ಅಷ್ಟನ್ನು ಭರಿಸುವ ಶಕ್ತಿ ಇದೆಯಾ ಅನ್ನೋದು ನೋಡ್ಕೊಳ್ಳಿ. ಆಮೇಲೆ ಇದ್ರ ಬಗ್ಗೆ ನಿರ್ಣಯ ತಗೊಳ್ಳಿ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತು 269 ಹಳೆಯ 269 SS ಮತ್ತು T, ಅಥವಾ ಹೊಸದಾಗಿ ಬಂದಿರುವಂತಹ 2025ರ ಕಾಯ್ದೆಯಲ್ಲಿ ಬಂದಿರುವಂತಹ 185, 186 ಸೆಕ್ಷನ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿ. ನಗದು ವ್ಯವಹಾರ ಮಿತಿಗಳಲ್ಲಿ 4 ವ್ಯವಹಾರಗಳ ಮಿತಿಗಳನ್ನು ನಾವು ನೋಡಿದೀವಿ. ಒಂದು ದೇಣಿಗೆ, ಎರಡನೇದು ವೆಚ್ಚ, 10,000ಗಿಂತ ಹೆಚ್ಚು ನಗದು ವೆಚ್ಚ ಮಾಡುವಂತಿಲ್ಲ, ಠೇವಣಿ ಅಥವಾ ಸಾಲ ಸ್ವೀಕಾರ, ಠೇವಣಿ ಅಥವಾ ಸಾಲ ಮರುಪಾವತಿ. 4 ನಗದು ವ್ಯವಹಾರ ಮಿತಿಗಳನ್ನ ನಾವು ಚರ್ಚೆ ಮಾಡಿದ್ವಿ. ಇದು ನಿಮಗೆಲ್ಲರಿಗೂ ಉಪಯುಕ್ತ ಆಗತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೊಮ್ಮೆ ಇದೇ ರೀತಿಯ ಇನ್ನೊಂದು ವಿಚಾರದ ಜೊತೆಗೆ ನಿಮ್ಮ ಜೊತೆಗೆ ಭೇಟಿ ಆಗ್ತೀನಿ. ಜೈ ಸಹಕಾರ.